ಸ್ನೇಹಿತರೆ, ಈ ಕೆಮಿಕಲ್ ಲಿಕ್ಕರ್ ಮಾಫಿಯಾದೊಳಗೆ ನುಗ್ಗೋದು ಅತ್ಯಂತ ಅಪಾಯಕಾರಿ ಅನ್ನುವಂಥ ವಿಚಾರ ನಮ್ಗೆ ಗೊತ್ತಿತ್ತು. ಆದರೂ ಕೂಡ ಇದರ ಭಯಾನಕತೆಗೆ ಬೆದರಿ ಕೂರೋ ಜಾಯಮಾನ ನಮ್ಮದಲ್ಲ. ನಮ್ಮವರ ಪ್ರಾಣ ಹಿಂಡುತ್ತಿರುವ ಈ ಕರಾಳ ಮಾಫಿಯಾದ ಮುಖವಾಡ ಕಳಚಲೇಬೇಕು ಅಂತ ನಾವು ನಾನಾ ಮುಖವಾಡಗಳನ್ನು ಧರಿಸಿದ್ವಿ. ಧೈರ್ಯ ಮಾಡಿ ಮಾಫಿಯಾದೊಳಗೆ ನುಗ್ಗಿಯೇ ಬಿಟ್ವಿ. ಆಗ ಮಾತ್ರ ನಮಗೆ ವಿಚಿತ್ರ ಅನುಭವಗಳಾದವು. ಆ ಅನುಭವಗಳನ್ನು ಹಂಚಿಕೊಳ್ತೀನಿ, ಬನ್ನಿ. ವಿಷ ಮದ್ಯದಲ್ಲಿದೆ ಅಪಾಯಕಾರಿ ಸ್ಪಿರಿಟ್, ಕಿಲ್ಲರ್ ಲಿಕ್ಕರ್ನಲ್ಲಿದೆ ಅಮಲಿನ ಮಾತ್ರೆ, ಕ್ಯಾನ್ಸರ್ ಕಾರಕ ಕಲರ್ ಬೆರೆಸಿ ಮೋಸ ಮಾಡ್ತಾರೆ. ಇದು ಕಿಲ್ಲರ್ ಕೆಮಿಕಲ್ ಲಿಕ್ಕರ್ನ ಬಯೋಡಾಟಾ. ಈ ಮದ್ಯ ಅತ್ಯಂತ ಅಪಾಯಕಾರಿ. ಇದನ್ನ ಮನುಷ್ಯ ಕುಡಿದ್ರೆ ದೇಹದ ಅಂಗಾಂಗಗಳು ಬಹುಬೇಗ ಸುಟ್ಟು ಹೋಗ್ತವೆ. ನವಸಾಗರ, ಸಲ್ಫೇಟು, ಏಡಿಗಳು ಅಥವಾ ಬ್ಯಾಟ್ರಿ ಸೆಲ್ಲುಗಳು ಅಥವಾ ಎಕ್ಸ್ಪೈರಿ ಆದಂಥ ಟ್ಯಾಬ್ಲೆಟ್ಗಳು, ಕೊಳೆತ ಕೋಳಿ ಅಥವಾ ಯಾವುದೇ ಪ್ರಾಣಿಗಳ ಹಿಕ್ಕೆ ಅಥವಾ ಮಲವನ್ನು ಹಾಕುವುದರ ಮೂಲಕ ಅಥವಾ ಗಟರನ್ನು ಬ್ಲಾಕ್ ಮಾಡಿ ಅದಕ್ಕೆ ನವಸಾಗರ ಸಲ್ಫೇಟ್ ಹಾಕಿ ಮದ್ಯಪಾನವನ್ನು ಮಾಡಬಹುದು. ಕಳಪೆ ಮಟ್ಟದ ವಸ್ತುಗಳನ್ನು ಹಾಕಿ ಕಡಿಮೆ ದರದಲ್ಲಿ ಹಳ್ಳಿಯ ಜನರಿಗೆ ಅದನ್ನು ಮಾರುವಾಗ ಅವನು ಸಂತೋಷದಿಂದ ಅದನ್ನು ಕುಡಿತಾನೆ, ಅವನಿಗೆ ಅದರಲ್ಲಿ ಕಿಕ್ಕು ಬರುತ್ತೆ. ಕೊನೆಗೆ ಅವನು ಅಷ್ಟೇ ವೇಗವಾಗಿ ಅವನು ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಲಿಕ್ಕರ್ ಮಾಫಿಯಾ ಟಾರ್ಗೆಟ್ ಮಾಡ್ತಿರೋದೇ ಯುವಕರನ್ನ. ಆತಂಕಕಾರಿ ವಿಚಾರ ಅಂದ್ರೆ ಈ ವಿಷ ಮದ್ಯದ ಚಟಕ್ಕೆ ಸಣ್ಣ ವಯಸ್ಸಿನ ಹುಡುಗರು ಬಲಿಯಾಗ್ತಿದ್ದಾರೆ. ಆದರೆ ಯೂತ್ಸು 18-16 ವರ್ಷದವರು. ನನ್ನ ಒಂದು ಉದಾಹರಣೆ ಕೊಡ್ತಾರೆ. ಕುವೆಂಪು ಜನ್ಮಸ್ಥಳ ಪಕ್ಕದಲ್ಲಿ ಒಂದು ಅಬಿಗುಂಡಿ ಅಂತ ಒಂದು ಊರಿದೆ. ಅಲ್ಲಿ ಕೇವಲ 12 ವರ್ಷದ ಯುವಕ ಈಗಲೂ ಪ್ಯಾಕೆಟ್ ಕುಡಿತಿದ್ದಾನೆ. ಉದಾಹರಣೆ ಕೊಡ್ತಾನೆ, ಈಗಲೂ ಕೂಡ ಕುಡ್ಕೊಂಡಿರ್ತಾನೆ. ಆ ರೀತಿಯಾದಂಥ ವ್ಯವಸ್ಥೆ ಇದೆ. ಆ ದಂಧೆಗಳನ್ನು ಶುರು ಮಾಡ್ತಿದ್ದಾರೆ. ಅವ್ರ ಮೇಲೆ ಪರಿಣಾಮಗಳು ಬೀಳ್ತದೆ, ಅವ್ರು ತಗೊಳ್ತಾರೆ. ಈಗ ಪೇರೆಂಟ್ಸ್ ಕುಡಿಯೋದು ನೋಡಿ ಮಕ್ಕಳ ಮೇಲೆ ಪರಿಣಾಮ ಬೀಳ್ತಾ ಇದೆ. ಇಡೀ ಕರುನಾಡಲ್ಲಿ ತನ್ನ ಕಬಂಧ ಬಾಹು ಚಾಚಿರೋ ಈ ಮಾಫಿಯಾ ಇತ್ತೀಚೆಗೆ ಮಲೆನಾಡಲ್ಲಿ ತನ್ನ ಆರ್ಭಟ ಹೆಚ್ಚಿಸಿದೆ ಅನ್ನೋ ವಿಚಾರ ನಮಗೆ ಗೊತ್ತಾಯಿತು. ಅದಕ್ಕಾಗಿಯೇ ನಾವು ರಹಸ್ಯ ಕಾರ್ಯಾಚರಣೆಯನ್ನ ಚಿಕ್ಕಮಗಳೂರಿನಿಂದಲೇ ಪ್ರಾರಂಭಿಸಿದ್ವಿ. ಕಾರ್ಯಾಚರಣೆಗೆ ಕುಡುಕರ ವೇಷ. ಈ ವಿಷ ಮದ್ಯ ಎಲ್ಲೆಲ್ಲಿ ಸಿಗುತ್ತೆ, ಯಾರ್ಯಾರು ವಿತರಿಸ್ತಾರೆ, ಯಾರು ಇದನ್ನ ತಯಾರಿಸ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಲು ಕುಡುಕರ ವೇಷ ಧರಿಸಿ ಕೊಪ್ಪ, ಹರಿಹರಪುರ, ಶೃಂಗೇರಿ, ಎನ್ಆರ್ ಪುರ, ಕಳಸ ಸುತ್ತಾಡಿದ್ವಿ. ಆಗ ನಮಗೊಂದು ಅಚ್ಚರಿ ಕಾದಿತ್ತು. ನಾವು ಭೇಟಿ ಕೊಟ್ಟ ಹೆಚ್ಚಿನ ದಿನಸಿ ಅಂಗಡಿಗಳಲ್ಲಿ ಈ ವಿಷ ಮದ್ಯ ಉಪ್ಪು ಸಕ್ಕರೆಯಂತೆ ಮಾರಾಟ ಆಗ್ತಾ ಇತ್ತು. ಸಣ್ಣ ಪುಟ್ಟ ಗೋಡಂಗಡಿ, ಹೋಟೆಲ್ಗಳಲ್ಲೂ ಈ ಮದ್ಯ ರಾಜಾರೋಷವಾಗಿ ಬಿಕರಿಯಾಗ್ತಿತ್ತು. ವೈನ್ ಶಾಪ್ ಎಲ್ಲಿದೆನಾ? ವೈನ್ ಶಾಪ್ ಎಲ್ಲಿದೆ? ಇದೆ ನಿಮ್ಮ ಹತ್ರ? ಬೇರೆ ಮೀನು ಬೇರೆ ಯಾವುದಿದೆ ಅಂತ ಕೇಳಿ. ಓಟಿ ಇದೆ. ಓಟಿ ಆಮೇಲೆ BP DS ಇದೆ, MC ಇದೆ. DS ಗೊತ್ತಾ? ಓ ನಾಯಿದೆ. DS ಬೇಡ ಅನ್ಸುತ್ತಲ್ಲ. ಬೇಡ ಅದು ಎಲ್ಲ ಒಂದೇನಾ? ಅಲ್ಲ, ಎಲ್ಲ ಇದೆ. ಪೇಪರ್ ಇದೆ. ಬಾಟ್ಲಿ ಯಾವುದಿಲ್ಲ ಅಲ್ಲ? ಬಾಟ್ಲಿ MC ಇದೆ. MC ಇದೆಯಾ? ಕುಡಿ. ಎಷ್ಟಿದೆ MC? 140. ಇದು 90. ವಿತರಕರು ಯಾರು ಗೊತ್ತಾ? ಈ ಎಲ್ಲ ದಿನಸಿ, ಗೂಡಂಗಡಿ ಹಾಗೂ ಹೋಟೆಲ್ಗಳಿಗೆ ಈ ವಿಷ ಮದ್ಯ ಎಲ್ಲಿಂದ ಸರಬರಾಜಾಗುತ್ತೆ ಗೊತ್ತಾ? ನಗರ ಭಾಗಗಳಲ್ಲಿರೋ ಕೆಲ ವೈನ್ ಶಾಪ್ಗಳಿಂದ. ಈ ವೈನ್ ಶಾಪ್ಗಳ ಮಾಲೀಕರು ಭದ್ರಾವತಿ, ಹುಬ್ಬಳ್ಳಿಯಿಂದ ವಿಷ ಮದ್ಯವನ್ನ ಭಾರೀ ಪ್ರಮಾಣದಲ್ಲಿ ತರಿಸ್ತಾರೆ. ಬಳಿಕ ಅದಕ್ಕೆ ನಕಲಿ ಸೀಲು ಹಾಕಿ ಒರಿಜಿನಲ್ ಥರನೇ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾರೆ.
ಇದನ್ನು ಕಂಡುಹಿಡಿಯಲು ನಾವು ಕೊಪ್ಪದ ಕೆಲ ಬಾರುಗಳಿಗೆ ಹೋಗಿ ನೂರಾರು ಪ್ಯಾಕೆಟ್ಗಳಿಗೆ ಬೇಡಿಕೆ ಇಟ್ವಿ. ಆಗ ಅವರು ನಮಗೆ ಬಿಂದಾಸಾಗಿ ಈ ಡಬ್ಬಗಳನ್ನು ಕಳುಹಿಸಿಕೊಟ್ರು. ಅವರು ಕಳುಹಿಸಿದ ಡಬ್ಬ ನೋಡಿ ನಮಗೆ ಅಚ್ಚರಿಯಾಯಿತು. ಇಷ್ಟು ಪ್ರಮಾಣದಲ್ಲಿ ನಮಗೆ ಲಿಕ್ಕರ್ಗಳು ಸಿಕ್ಕಿದೆ. ವೆರೈಟಿಯಲ್ಲಿ ಯಾವುದು ಬೇಕೋ ಆ ವೆರೈಟಿಯಲ್ಲಿ ನಿಮಗೆ ಸಿಕ್ಕಿದೆ. ನೋಡೋಕೆ ಇವೆಲ್ಲವೂ ಕೂಡ ಒರಿಜಿನಲ್ ಥರನೇ ಇದೆ. ಇವುಗಳ ಪ್ಯಾಕ್ ಆಗಲಿ, ಇವುಗಳ ಸೀಲ್ ಆಗಲಿ, ನೋಡಿ ಸೀಲ್ ಅಂತೂ ಈ ಸೀಲನ್ನು ಅಬ್ಸರ್ವ್ ಮಾಡಿ ಹೆಂಗಿದೆ ಅಂದರೆ ಪಕ್ಕಾ ಕರ್ನಾಟಕ ಸರ್ಕಾರದ MSIಲಿಂದ ಬೀಳುವಂಥ ಸೀಲ್ ಥರನೇ ಇದೆ. ಆದರೆ ಇದನ್ನು ಕಂಪೇರ್ ಮಾಡಿ ನೋಡಿದ್ರೆ ಈ ಸೀಲಿಗೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಆಮೇಲೆ ಈ ಸೀಲ್ ನಕಲಿ ಅಂತ ನಾವು ಹೇಗೆ ಹೇಳ್ತೀವಿ ಅಂದರೆ, ನಮ್ಮ ಮುಂದೆನೇ ನಾವು ಏನು ಮಾಲ್ ತರಕ್ಕೆ ಹೋಗಿದ್ವಲ್ಲ, ನಮ್ಮ ಮುಂದೆನೇ ಈ ರೀತಿ ಈ ಒಂದು ಇದು ನೋಡಿ, ಇದು ಸ್ಟಿಕ್ಕರ್ದು ಶೀಟ್ ಇದರಿಂದ ಎತ್ತಿ ನಮ್ಮ ಇದಕ್ಕೆ ಅಂಟಿಸಿದ್ದು, ನಾವು ನಮ್ಮ ಮುಂದೆನೇ ಅಂಟಿಸಿದ್ದು ಕಾಣ್ತಿದೆ. ಅದನ್ನು ಪರ್ಫೆಕ್ಟಾಗಿ ಬ್ಯಾಚ್ ನಂಬರ್ ಇದು ಅವರು ಸೀಲ್ ತೆಗೆದು ಹಾಕಿದಂಥ ಶೀಟ್. ಇವೆಲ್ಲವೂ ಕೂಡ ಕುಡಿಯುವವರಿಗೆ ಯಾವುದೇ ರೀತಿಯಲ್ಲಿ ಅನುಮಾನವೂ ಬರಲ್ಲ. ಇದು ಸ್ಪಿರಿಟ್ ಮತ್ತು ಅತ್ಯಂತ ವಿಷಕಾರಿ ಲಿಕ್ಕರ್ ಅನ್ನುವಂಥದ್ದು ಕೂಡ ಗೊತ್ತಿರೋದಿಲ್ಲ. ಈ ದಂಧೆ ಭಯಾನಕ ರೀತಿಯಲ್ಲಿ ನಡೆಯುತ್ತಿದೆ. ಹೆಚ್ಚಿನ ವೈನ್ ಶಾಪ್ ಮಂದಿ ಲಾಭದಾಸೆಗೆ ಈ ಅಡ್ಡ ಕಸುಬು. ಎಷ್ಟೊಂದು ಬಿಂದಾಸಾಗಿ ನಡೀತಿದೆಯಲ್ಲ ಈ ದಂಧೆ. ಈ ದಂಧೆಗೆ ಬ್ರೇಕ್ ಹಾಕಬೇಕಾದ ಅಬಕಾರಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಪೊಲೀಸರು ಎಲ್ಲಿ ಹೋಗಿದ್ದಾರೆ? ಇವರನ್ನ ಕೈ ಕಟ್ಟಿ ಹಾಕಿದ್ದು ಏನು? ಇದನ್ನು ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.